ನೋಡಿ ನೋಡಿ ಚೇಂಜ್ ಆಗ್ಬಿಟ್ಟವ್ರ ನಮ್ಮಮ್ಮ ಮೇಕ್ ಓವರ್. ಇವಾಗ ಬೆಳೀತಾ ಐತಲ್ಲ ಅದಕ್ಕೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ. ಏನಂಗೆ ಬೆಳೀತಾ ಇದೆಯಾ? ಕಷ್ಟಪಟ್ಟು ಇಲ್ಲಿ ತನಕ ಬೆಳೆಸಿದೀನಿ. ನೀನು ಬರ್ತಡೆ ಅಷ್ಟಲ್ಲಿ ಬೆಳೀತೈತೆ. ಗುಡ್ ಇನ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ ನಾನು. ಯು ಕ್ಯಾನ್ ಸಿ ಆಲ್ ದ ಕುಂಕುಮ. ಆ್ಯಂಡ್ ಇವಾಗ ನಾವು ಬಂದು ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು ನನಗೆ. ಗೊತ್ತಾ ಹೆಂಗೆ ಹೊಟ್ಟೆ ಸಿಗ್ತಾಯಿತ್ತು ಆಂಜನೇಯ ದೇವಸ್ಥಾನದಲ್ಲಿ ಇರಬೇಕಾದ್ರೇ ಅಂದರೆ ಅಷ್ಟು ಹೊಟ್ಟೆ ಸಿಗ್ತಾಯಿತ್ತು. ಅದಾದಮೇಲೆ ನಾನು ಟಿ ಟಿ ಡಿಗೂ ಹೋಗಿ ಬಂದೆ. ಇವಾಗ ಟಿ ಟಿ ಡಿಲಿ ಎಷ್ಟೊಂದು ಜನ ಆಂಟೀಸು ದೇವ್ರ ಹಾಡೆಲ್ಲ ಹೇಳಿ ಜಪ ಎಲ್ಲ ಮಾಡ್ತಾಯಿದ್ರು. ಗೊತ್ತಾ ವಾರನೂ ಇಲ್ಲ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೇ ಫಸ್ಟ್ ಟೈಮ್ ಮಾಡಿದೆ. ಇವಾಗೆಲ್ಲ ಹೋಗ್ತಾಯಿದ್ದೀವಿ ನಾವು ಪಾರ್ಲರ್ಗೆ. ಯಾಕೆ? ಹೇರ್ ಕಟ್ ಮಾಡಿಸಿ ನನ್ನ ಕೂದಲನ್ನ ನೋಡ್ಕೊಂಬಿಡಿ ಗೈಸ್. ತುಂಬ ಕಷ್ಟಪಟ್ಟು ಬೆಳೆಸ್ತಾ ಇದ್ದೆ. ಬಟ್ ದೆನ್ ನೆನ್ನೆ ನಮ್ಮಮ್ಮ ಹೇಳಿದ್ರು ದಟ್ ಹೇರ್ ಕಟ್ ಮಾಡಿಸ್ಕೊಂಡ್ಬಿಡು ಅಂತ. ಐ ಡೋಂಟ್ ನೋ ಯಾಕೆ ಈ ಒಂದು ಹುಳನ ನಮ್ಮಮ್ಮ ನನ್ನ ತಲೆಯಲ್ಲಿ ಬಿಟ್ಟರು ಅಂತ. ನಾವು ಬೆಳೆಯುತ್ತೆ, ಚೆನ್ನಾಗಿ ತಿಕ್ಕಾಗಿರುತ್ತೆ. ನಾವು ಇಷ್ಟು ದಿನ ಸ್ವಲ್ಪನೇ ಮಾಡ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ನೀಟಾಗಿ ಸ್ಟ್ರೈಟಾಗಿ ಮಾಡಿಸಿದ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಬೆಳೀತಾ ಲೇಯರ್ ಆಗಿ ಮಾಡ್ಸೋಣ ಅಂತ. ಇವಾಗ ಬೆಳೀತಾ ಐತಲ್ಲ ಅದಕ್ಕೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ. ಏನಂಗೆ ಬೆಳೀತಾ ಇದೆಯಾ? ಇಟ್ಕೋ ತೋರಿಸ್ಬಿಡು ನನ್ನ ಕೂದಲು. ನಾವು ಒಂದು ಅಯ್ಯೋ ತಿರ್ಗಾ ಬೆಳೆಯುತ್ತೆ ಬಿಡು. ನೋಡ್ಕೊಂಬಿಡಿ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆಸಿದೀನಿ. ನೀನು ಬರ್ತಡೆ ಅಷ್ಟಲ್ಲಿ ಬೆಳೀತೈತೆ ಅಷ್ಟೇ. ಹಾಂ ಗೊತ್ತಿಲ್ಲ, ನನಗೂ ಅನಿಸ್ತು ಇಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಬಿಕಾಸ್ ಇಲ್ಲಿಂದ ನೀವು ನೋಡಿದ್ರೆ ಇಲ್ಲಿ ತನಕ ಓಕೆ ಸ್ಟ್ರೆಂತ್ ಇದೆ. ಅದಾದಮೇಲೆ ಎಲ್ಲ ಸಣ್ಣ ಸಣ್ಣ ಆಗ್ತಾಯಿದೆ ಕೂದಲು. ಮಾಡಿದೆ ಅಂತೇಳಿ ಹೊಟ್ಟೆ ಎಸ್ಬಿಟ್ಟಿತ್ತು ಹೌದು, ಕಷ್ಟಪಟ್ಟು ಅಡುಗೆ ಮಾಡೋರು. ಅದಕ್ಕೆ ಉಪ್ಸಾರು, ಮುದ್ದೆ, ಆಮೇಲೆ ಏನು ಸೊಪ್ಪು, ಅರವೆ ಸೊಪ್ಪು, ಅವರೆಕಾಯಿ, ಸೂಪರ್ ಉಪ್ಸಾರು, ಮುದ್ದೆ. ಏನೋ ಅವ್ರು ಹೇಳ್ಕೊಂಡ್ರೆ ಉಂಟು. ನನಗೇನೋ ಮೊಸರನ್ನ ಜೊತೆ ಚೆನ್ನಾಗಿತ್ತು ಅಷ್ಟೇ. ನೋಡಿ ಹಿಂಗೆ ನೀವು ಕ್ಯಾಮ್ರಾದಲ್ಲಿ ನೀವು ವ್ಲಾಗ್ ನೋಡುವಾಗ ಹಿಂಗೆ ಹೊಡಿತವ್ರೆ ಅಂದರೆ ಮನೇಲಿ ನೀವೇ ಹೇಳಿ. ಉಪ್ಸಾರು ಮುದ್ದೆಗಿಂತ ಊಟ ಬೇಕಾ? ನಾವು ಎಷ್ಟೇ ನಾನ್ ವೆಜ್ ತಿಂದರು ಏನೇ ತಿಂದರು ಉಪ್ಸಾರು ಊಟನೇ ಊಟ. ನನಗಂತೂ ಪ್ರಾಣ. ನನಗೆ ಉಪ್ಸಾರು ಖಾರ ಬೇಕಷ್ಟೇ ಮೊಸರನ್ನ ಜೊತೆ ತಿನ್ನೋಕ್ಕೆ. ಅದರ್ವೈಸ್ ಐ ಆಮ್ ನಾಟ್ ವೆರಿ ಬಿಗ್ ಫ್ಯಾನ್ ಆಫ್ ಉಪ್ಸಾರು. ಇವಾಗ ರಂಜಿತಾ ಇವ್ರ ಹತ್ರ ಹೇರ್ ಕಟ್ ಮಾಡಿಸ್ಕೊತಾಳೆ. ಸೊ ಶಿ ಸೈಡ್ ಇವರೇ ಚೆನ್ನಾಗಿ ಮಾಡ್ತಾರೆ ನೋಡು ಅಂತ. ಅವಳಿಗೆ ಬರೀ ನಮ್ಮ ಮಮ್ಮಿಗೆ ಹೇರ್ ಕಟ್ಗೆ ಅಂತ ಹೇಳಿದೆ. ಬಿಕಾಸ್ ನನಗೂ ಐಡಿಯಾ ಇರಲಿಲ್ವಲ್ಲ, ಅದಕ್ಕೆ ಅಡ್ರೆಸ್ ಎಲ್ಲ ತಿಳ್ಕೊಂಡಿದ್ದೆ. ಇವಾಗ ಹೋಗಿ ನೋಡೋಣ ಎಲ್ಲಿ ಅವ್ರ ಮನೆ. ನಮ್ಮ ಮನೆಯಿಂದ ಒಂದು 200 ಮೀಟರ್ಸಲ್ಲಿ ಅಷ್ಟೇ ಇರೋದು. ಲೆಟ್ಸ್ ಗೋ ಗೆಟ್ ದ ಹೇರ್ ಕಟ್ ಡನ್. ಮೆಹಂದಿನಾರು ಹಾಕಮ್ಮ. ಅದು ಮೆಹಂದಿ ಕಲರ್ ನೀ ಮಿರರ್ ನೋಡು, ಹೊಲ್ಲಿ ನೋಡೋದಲ್ಲ. ಲೆಂತ್ ಓಕೆ ಅಲ್ವಾ? ಕಾಣೋದಿದೆಯಾ? ಸ್ವಲ್ಪ ಸ್ಟಿಕ್ಕಿ ಇದೆ. ಸ್ಟಿಕ್ಕಿ ಇಲ್ಲ ಅಂದಿದ್ರೆ ಫ್ರೆಶ್ ಆಗಿ ಓಪನ್ ಆಗ್ತದೆ. ಇನ್ನೊಂದು ಸ್ವಲ್ಪ ನಾಳೆ ತಲೆ ಸ್ನಾನ ಮಾಡ್ತೀನಲ್ಲ. ಚೆನ್ನಾಗಿ ಕಾಣ್ತಿದ್ದೆ. ಹಿಂದೆ ಇವಾಗ ನಿಮ್ಮ ಸರ್ದು ತಿರುಗು, ಫುಲ್ ತಿರ್ಗಮ್ಮ. ಹಾಂ ಚೆನ್ನಾಗಿ ಕಾಣ್ತೈತಿ ಇವಾಗ. ನೋಡಿ ನೋಡಿ ಚೇಂಜ್ ಆಗ್ಬಿಟ್ಟವ್ರ ನಮ್ಮಮ್ಮ ಮೇಕ್ ಓವರ್. ಚೂರು ಕದ್ದು ಬಾಕ್ಸಂಗೆ ನೋಡಿ ಚೆನ್ನಾಗಿ ಕಾಣುತ್ತೆ. ಆ ಕಡೆ ತೆಗಿ, ಆ ಕಡೆಯಿಂದ ಅಂದರೆ ಹಿಂಗೆ ತೆಗಿಯಮ್ಮ. ನನಗೆ ಇದು ಚೆನ್ನಾಗಿ ಕಾಣುತ್ತೆ ಅದಕ್ಕೆ. ರೈಟೇ ಚೆನ್ನಾಗಿ ಕಾಣ್ತದೆ. ರೈಟೇ ಚೆನ್ನಾಗಿ ಕಾಣಿಸ್ತದೆ. ಕರೆಕ್ಟಾಗಿ ಮುಂದೆ ಬಿಡು ಸ್ವಲ್ಪ ಕೂದಲು. ಹಾಗೆ ಇವಾಗ ತಿರುಗಿ ಹಿಂದೆ ಹಿಂದೆ ಚೆನ್ನಾಗಿ ಕಾಣ್ತೈತಿ. ಚೆನ್ನಾಗಿ ಕಾಣ್ತೈತಿ. ಅಲ್ಲಲ್ಲಿ ಕಲರ್ ಇರೋದೊಳ್ಳೆ ಕಲರ್ ಮಾಡಿಸಿರೋ ಥರನೇ ಐತೆ. ನಾನು ಮುಂಚೆ ಸೆಂಟ್ರಲ್ ಕ್ರಾಫ್ಟ್ ಬಿಟ್ಟು ಬೇರೆ ತೆಗಿತಾ ಇರಲಿಲ್ಲ. ನನಗೆ ಇಷ್ಟು ಕೆಡ್ದಾಗ ಕಾಣುತ್ತೆ ನೋಡೋದು. ಅದು ಡೈಲಿ ಥರ ಇರುತ್ತೆ. ಹಾಂ
ನೋಡಿ ಇಷ್ಟಾದರೂ ಕಾಣಿಸ್ತದೆ. ಥ್ಯಾಂಕ್ ಯು. ಸುಮಾರು ಒಂದು 5 ವರ್ಷನೇ ಆಯ್ತು ನೀವು ಕಂಟಿನ್ಯೂ ಇನ್ನ ಮಾಡಿಸಿ 3 ತಿಂಗಳಿಗೆ ಒಂದ್ಸಲ ಸ್ವಲ್ಪ ಅದು ಮಾಡಿಸಿ. ನಾನು ಅದೇ ಬೆಳೆಯಲ್ವೇನೋ ಭಯ ಪಟ್ಕೊಂಡು ನಾನು ಮಾಡಿಸ್ತಾ ಇರಲಿಲ್ಲ. ಅದೇ ಪ್ರಾಬ್ಲಮ್. ಅಯ್ಯೋ ಯಾಕೇನು ಬೆಳೆಯಲ್ಲ, ನಮ್ಮ ಮಸಾಲ ನೀನು ಮಿರರ್ನ ಇದು ಫೋಕಸ್ ಮಾಡಿ ಇಟ್ಟಿದ್ದಲ್ಲಮ್ಮ ನೀನು. ಫುಲ್ ಸೆಚ್ ಆದಮೇಲೆ ನಾವು ನಮ್ಮ ಕೂದಲನ್ನು ತೋರ್ಸೋಕ್ಕೆ ಆಗಿಲ್ಲ. ಐಮ್ ವೆರಿ ಸಾರಿ ಅಬೌಟ್ ಇಟ್, ಬಟ್ ಯು ಕ್ಯಾನ್ ಸಿ ಇಟ್ ನೌ. ಸಾರಿ ಮಮ್ಮಿ, ನಾನು ನೋಡಲಿಲ್ಲ. ನೋಡಿ ಎಷ್ಟು ಸ್ಟ್ರೆಂತ್ನಾಗ ಕಾಣ್ತಾ ಇದೆ ನನ್ನ ಕೂದಲು ಹಿಂದೆಗಡೆಯಿಂದ. ಹಾಂ, ಓ ಮೈ ಗಾಡ್. ನಿಮ್ಮದು ತೋರಿಸಿಗಿತ್ತಕ್ಕ ಇರು, ನಾನು ಇದು ಮಾಡ್ತೀನಿ. ಅವರು ಸ್ಟೆಪ್ ಕಟ್ ತೋರಿಸಿದ್ರಲ್ಲ ಆ ಥರ ಮಾಡ್ತೀನಿ. ನೋಡಿ ಫುಲ್ ಇಟ್ಕೋಬೇಕು ಇಲ್ಲಿಂದ. ಕಾಣ್ತೈತೆ ಹಂಗೆ ಹಿಂಗೆ ಚೆನ್ನಾಗಿ ಕಾಣ್ತಿದೆ ಅಲ್ಲ? ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಹೇಳಿ. ಐ ಥಿಂಕ್ 2016, 17, 18 ಆ ಥರದ್ರಲ್ಲಿ ಈ ಥರ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ ನಾನು. ಆ ಫೋಟೋ ಸಿಕ್ಕಿದ್ರೆ ಇಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಇವತ್ತೇ ಮಾಡಿಸ್ಕೊಂಡಿದ್ದು. ಇಟ್ಸ್ ಅ ವೆರಿ ಬೋಲ್ಡ್ ಡಿಸಿಷನ್. ನಾವು ಬಾ ಇಬ್ರೋ ಮಾಡಿಸು, ಬಾ ಹೇರ್ ಕಟ್ ಮಾಡಿಸು, ಹಿಂಸೆ ಕೊಡ್ಬೇಕು ಇವಳಿಗೆ. ಅಬ್ಬಾ ನಂಗಂತೂ ಸುಸ್ತಾಗ್ತೈತಿ ಇವಳಿಗೆ. ಹಂಗೂ ನಮ್ಮಮ್ಮ ನೋಡಿ ಫೋರ್ಸ್ ಮಾಡಿ ಐಬ್ರೋ ಮಾಡಿಸ್ಬಿಟ್ರು. ವಿಚ್ ಐ ಹೇಟ್. ನಂಗೆ ಆ ಐಬ್ರೋ ಮಾಡಿಸೋದು ನಂಗೆ ನೋಡಿ ಹಿಂಸೆ ಆಗುತ್ತೆ. ಬಟ್ ಇವತ್ತು ನಮ್ಮಮ್ಮ ಫೋರ್ಸ್ ಮಾಡಿದ್ರು. ಅಲ್ಲಿ ಎಷ್ಟೊಂದು ಜನ ಆಂಟಿದಿರು ಬೇರೆ ಇದ್ದರು. ಎಲ್ಲರೂ ನಾ ಮಾಡಿಸ್ಕೋ, ಏನಾಗಲ್ಲ ಮಾಡಿಸ್ಕೋ ಅಂತಂದರು. ಏನು ಮಾಡೋಕ್ಕಾಗಲ್ಲ, ವಾದ ಮಾಡೋಕ್ಕಾಗಲ್ಲ ಅಂತ ಮಾಡಿಸ್ಕೊಂಡೆ. ಬಟ್ ಐ ಲವ್ ಮೈ ನ್ಯೂ ಹೇರ್ ಹೇಗಿದೆ ಅಂತ ಹೇಳಿ. ಸೊ ನೋಡಿ ಇಷ್ಟು ನೋವು ಬರ್ತಾಯಿದೆ. ಐ ಲವ್ ಇಟ್. ಬಾರಿ ಒಂದು ತಮ್ಮನೇಲಿ ಫೋಟೋ ತಗೊಳ್ಳೋಣ. ಏರ್ ಬಂದು ಡಿಮ್ಮಿದೈತಲ್ಲ, ಅದು ಹಾಕೊಳ್ಳಲ್ವಾ? ಅದಲ್ಲ, ನಮ್ಮ ಮಮ್ಮಿ ಎಷ್ಟೊಂದು ದಿನ ಆದಮೇಲೆ ಈ ಥರ ಕಟ್ ಮಾಡಿಸ್ಕೊಂಡಿದ್ದಾರೆ. ಮುಂದೆ ಫ್ರಂಟ್ ಬರೋಕ್ಕೆ, ಫ್ರಂಟಲ್ಲಿ ಸ್ಟೆಪ್ ಬರೋಕ್ಕೆ. ಒಂಚೂರು ಮೇಲೆ ಹೋಗ್ಬೇಕು ಅನ್ಸುತ್ತಲ್ವಾ? ಹಾಂ, ಹೇಗೆ ಮಾಡು. ಹಿಂಗೆ ಮಾಡು, ಇಬ್ರು ಹಿಂಗೆ ಮಾಡು. ನಿಂಗೆ ತೋರಿಸು. ಬರಲ್ಲ ಬಿಡು, ಚೆನ್ನಾಗಿ ಬರಲ್ಲ ಅದು. ಬೇರೆ ಏನಾದ್ರು ಪೋಸ್ ಏನೋ ಹಾಕೋತ ಮೇಲ್ಗೆ. ಏನಾಗ್ತೀಯ ಹಿಂಗೆ ಮಾಡು, ಚೆನ್ನಾಗಿ. ಈ ಕಡೆ ದಿಕ್ಕ ಕಾಣಿಸ್ತದೆ, ಈ ಕಡೆ ತೆಳ್ಳು ಕಾಣಿಸ್ತೈತಿ. ಮುಖ ಕಾಣಲ್ಲ ನಮ್ಮದು. ಬೇಡ ನಮ್ಮ ಮುಖ ಎಲ್ಲ ನೋಡೋಲ್ಲ ಅಷ್ಟೇ ಬಿಡು, ಸಾಕೋದು. ಇವಾಗ ನಮ್ಮ ಮಮ್ಮಿ ಇಲ್ಲಿಗೆ ಯೋಗ ಕ್ಲಾಸ್ಗೆ ಹೋಗ್ತಾರೆ. ನಾವು ಇವಾಗ ತಾನೇ ರೀಲ್ ಶೂಟ್ ಮಾಡಿದ್ವಿ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಾಯಂಕಾಲ ಏನೂ ಪ್ಲ್ಯಾನ್ಸ್ ಇಲ್ಲ. ಐ ಡೋಂಟ್ ನೋ ಹೌ ದಿಸ್ ವ್ಲಾಗ್ ಗೋಸ್. ವಿ ಹ್ಯಾವ್ ಟು ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇವತ್ತು ಆ ದೇವ್ರದ್ದು ನಾನು ನಿಮಗೆ ತೋರಿಸಿದ್ನಲ್ಲ 14 ದೇವತೆಯರನ್ನೆಲ್ಲ ಕೂರಿಸಿದ್ದು. ಇವತ್ತು ಅದರ ಪ್ರೊಸೆಷನ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಗೋ ವಾಚ್ ದಟ್. ಅದೇ ತನಕ ನಾನು ಹೋಗಿ ರೀಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇನ್ನೂ ಸ್ವಲ್ಪ ಜನಕ್ಕೆ ಶಾಕ್ ಕೊಡ್ತೀನಿ. ಫೋನ್ ಮಾಡಿ ಹೇರ್ ಕಟ್ ಮಾಡಿಸ್ತೀನಿ ನೋಡಿ ಅಂತ. ಸ್ವಲ್ಪ ವಾಸ್ ದ ಫಸ್ಟ್ ಪರ್ಸನ್ ಕಾಲ್ ಮಾಡಿದ್ದು ನಾನು. ಅವಳು ಏನೇ ನೀನು ಅಂತ. ಬಿಕಾಸ್ ಅವಳು ಥರ್ಸ್ಡೇ ಇಲ್ಲಿ ಬಂದು ಹೋದ್ಮೇಲೆ ವಿ ಡಿಡ್ ನಾಟ್ ಥರ್ಸ್ಡೇ, ಐ ಡೋಂಟ್ ರಿಮೆಂಬರ್. ಬಟ್ ಅವಳು ಇಲ್ಲಿ ಬಂದು ಹೋದ್ಮೇಲೆ ನನಗೂ ಟೈಮೇ ಸಿಕ್ಕಿಲ್ಲ, ಅವಳಿಗೂ ಟೈಮೇ ಸಿಕ್ಕಿಲ್ಲ. ನಾವು ಮಾತಾಡೇ ಇಲ್ಲ. ಸೊ ಆಲ್ ಆಫ್ ಅ ಸಡನ್ ಇವತ್ತು ಕಾಲ್ ಮಾಡಿಬಿಟ್ಟು ಲುಕ್ ಇಟ್ ಮೀ ಮಚ್ ಅಂದ ತಕ್ಷಣ ಅವಳು ಫುಲ್ ಶಾಕ್ ಆಗಿಬಿಟ್ಲು. ಬಟ್ ಯಾ, ಲುಕ್ಸ್ ವೆರಿ ಕ್ಯೂಟ್. ಓಕೆ, ಐ ಆಮ್ ಅಬ್ಸೆಸ್ಡ್ ಬಾಯ್. ತುಂಬ ಟೈಮ್ ಆಗೋಗಿದೆ. ನಾನು ರೀಲ್ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟವರೆಗೂ ಕಾಂತಾರ ನೋಡ್ಕೊಂಡು ಕೂತ್ಕೊಂಡು ಇವಾಗ ದೇವ್ರ ಪ್ರೊಸೆಷನ್ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಐ ಆಮ್ ಅಬ್ಸೆಸ್ಡ್ ವಿತ್ ಮೈ ಹೇರ್. ಕೇರಳ ಆಟ ಅಂದರೆ ಇಷ್ಟ, ಅದಕ್ಕೆ
ಹಾಲು ಕುಡಿತಿರು ನಾವು. ಗೈಸ್ ನಾವು ಪ್ರೊಸೆಷನ್ ಮುಗಿಸ್ಕೊಂಡು ಬಂದಮೇಲೆ ಊಟ ಮಾಡೋಣ ಅಂದ್ಕೊಂಡ್ವಿ, ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತು, ನಮ್ಗೆ ಹಸು ಬೇರೆ ಆಗಿತ್ತು. ಅದಾದಮೇಲೆ ಊಟ ಮಾಡಬೇಕಾದ್ರೆ ಇಫ್ ಯು ಸಿ ನಾವು ಕಾಂತಾರ ನೋಡ್ತಾ ಇದ್ದೀವಿ. ನಾವು ನೋಡೋ ಟೈಮಲ್ಲೇ ಎಲ್ಲ ಮೇಯ್ನ್ ಸಾಂಗ್ಸ್ ಬರ್ತಾಯಿತ್ತು, ವಿಚ್ ಇಸ್ ಕರ್ಮ ಸಾಂಗ್, ಆಮೇಲೆ ಬ್ರಹ್ಮ ಕಳಶ ಅದೆಲ್ಲ. ಆ್ಯಂಡ್ ಇಂಟರ್ವಲ್ಗೆ ಮುಂಚೆ ಕರ್ಮ ಸಾಂಗ್ ಬರೋಕ್ಕೆ ಮುಂಚೆ ಗುಳಿಗದು ಪಾರ್ಟ್ ಏನಿದೆ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅದು ನೋಡ್ಕೊತ ನಾವು ಊಟ ಮಾಡಿ ಮುಗಿಸ್ಬಿಟ್ವಿ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಎತ್ತಿಟ್ಬಿಟ್ರ ಅದು ಎತ್ತಿಟ್ಬಿಟ್ಟೆ. ಮಂಜು ಆಂಟಿ ಬಾಳೆಕಾಯಿನಲ್ಲಿ ಒಂದು ಗೊಜ್ಜು ಥರ ಮಾಡಿದ್ರು, ಡ್ರೈ ಗೊಜ್ಜು, ಅದೇನಂತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ತೊಕ್ಕು ಥರನ ತೊಕ್ಕಲ್ಲ ಪಲ್ಯ ಅಂತ ಹೇಳಿದ, ಸಮಥಿಂಗ್ ಲೈಕ್ ಪಲ್ಯ ಥರ. ಅದಕ್ಕೆ ನಾವು ಅನ್ನ ತುಪ್ಪ ಎಲ್ಲ ಕಲ್ಸ್ಕೊಂಡು ತಿಂದ್ವಿ. ಇಟ್ ವಾಸ್ ಸೋ ಟೇಸ್ಟಿ, ಚೆನ್ನಾಗಿತ್ತು. ಅದು ಹೆಂಗೆ ಬಾಳೆಕಾಯಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬರೀ ಈರುಳ್ಳಿ ಕಾಣಿಸುತ್ತೆ ಅಷ್ಟೇ, ಬಾಳೆಕಾಯಿನೇ ಕಾಣಿಸಲ್ಲ ಅದರಲ್ಲಿ. ಬಟ್ ತಿನ್ಬೇಕಾದ್ರೆ ಬಾಳೆಕಾಯಿ ಇತ್ತು, ಅಲ್ಲೊಂದು ಚಿಕ್ಕ ಚಿಕ್ಕ ಪೀಸು. ನಮ್ಮಮ್ಮ ಆಂಟಿ ಹತ್ರ ತಿಳ್ಕೊಂಡು ಏನಾದರೂ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ. ಅನ್ನ ಸ್ವಲ್ಪ ಇತ್ತು, ಅದಕ್ಕೆ ಗೊಜ್ಜು ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ವಿ ಹ್ಯಾಡ್ ದಟ್. ಅದಾದಮೇಲೆ ನಾಳೆ ನಮ್ಮ ಮಾತೃಶ್ರೀ ಅವರು ರಥಸಪ್ತಮಿನ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟು ಚಳಿನಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೋಗ್ತಾರಂತೆ ಗ್ರೌಂಡ್ಗೆ. 4 ಗಂಟೆಗೆ ಎದ್ದೆ 5 ಗಂಟೆಗೆ ರೆಡಿಯಾಗಿ ಹೋಗ್ಬೇಕು. ಓ ಮೈ ಗಾಡ್, ಕಿಲ್ಮಿ. ನನ್ನನ್ನು ಬಾ 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 ಅಂತ ಕರಿತಾನೆ ಅವ್ರ. ನಾನು ಈ ಚಳಿ ನನ್ನ ಕೈಯಲ್ಲಿ ಆಗಲ್ಲ ಗುರು. ಅದೆಲ್ಲೋ ಇರೋದು ಮಹಾಲಕ್ಷ್ಮಿ ಲೇಔಟ್ ಅಂತ, ನಮ್ಮನೆ ಪಕ್ಕದಲ್ಲಿ ಇದ್ದಿದ್ರೆ ಹೋಗ್ಬೋದಾಗಿತ್ತು. ಎಷ್ಟು ದೂರ ಇದೆಯಮ್ಮ ಯಶವಂತಪುರದಿಂದ? ಇಲ್ಲಿ ಸ್ವಲ್ಪ ದೂರ ಅಷ್ಟೇ. ನನಗಾಗಲ್ಲಪ್ಪ, ಚಳಿ ಆಗುತ್ತೆ. ನಾಳೆ ಆಲ್ಸೋ ಅದಕ್ಕೆ ನಮ್ಮ ಮಮ್ಮಿ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಶಿ ಇಸ್ ಗೋಯಿಂಗ್ ಟು ಸ್ಲೀಪ್. ಹಾಲು ಕುಡಿದ್ಬಿಟ್ಟು ನಾವು ಹೋಗಿ ಮಲ್ಕೊಳ್ತೀವಿ. ಇಂಡಿಯಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ಯಾವಾಗ, ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹೋಗ್ತಾ ಹಂಗೆ ನಂದು ಹೇಳೋ ಬಗ್ಗೆ ಕಮೆಂಟ್ ಮಾಡಿಬಿಡಿಪ್ಪ. ಓಕೆ ಬಾಯ್.